ವೀಕ್ಷಕರೇ, ಕಟಕ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಪಾಲಿಸಬೇಕು ಅಂದಾಗ ಮಾತ್ರ ನಿಮ್ಗೆ ಶುಭ ಫಲ ಸಿಗುತ್ತೆ ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಕಟಕ ರಾಶಿಯವರ ಜನ್ಮ ನಕ್ಷತ್ರಗಳು ಪುನರುಸು ನಕ್ಷತ್ರದ 4ನೇ ಚರಣ, ಪುಷ್ಯ ನಕ್ಷತ್ರದ 4 ಚರಣಗಳು, ಆಶ್ಲೇಷ ನಕ್ಷತ್ರದ 4 ಚರಣಗಳು ಸೇರಿರತಕ್ಕಂತಹ ಕಟಕ ರಾಶಿ. ಕಟಕ ರಾಶಿಯವರ ತಕ್ಷಣ ಯಾವತ್ತಿಗೂ ನೋಡಿ ವ್ಯವಹಾರದಲ್ಲಿ ತುಂಬಾ ಚುರುಕಾಗಿರ್ತಕ್ಕಂತಹ ಮನಸ್ಥಿತಿ, ಏನೇ ಇದ್ರೂ ಕೂಡ ಬಹಳ ಲೆಕ್ಕಾಚಾರ ಇರುತ್ತೆ, ಕ್ಯಾಲ್ಕುಲೇಷನ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ವಿಚಾರ ಚರ್ಚೆಗೆ ಬಂದರೂ ಕೂಡ ಆ ಚರ್ಚೆಯಲ್ಲಿ ಎಲ್ಲರ ಗಮನವನ್ನು ಸೆಳೀತಕ್ಕಂತಹ ಒಂದು ವ್ಯಕ್ತಿತ್ವ ಕಟಕ ರಾಶಿಯವರು. ಸಂಸಾರದ ಕಡೆ ಬಹಳಷ್ಟು ಚಿಂತೆ ಉಳ್ಳವರು, ಏನು ನಮ್ಮ ಮೇಲೆ ಒಂದು ಜವಾಬ್ದಾರಿಯಾಗಿ ಇರ್ತಾರೆ ಜನಗಳ ಬಗ್ಗೆ ಹೆಚ್ಚಾಗಿ ಕರುಣೆ ಇರುವಂತವ್ರು, ಪ್ರೀತಿಸುವಂತವ್ರು, ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ನಡೀತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಕಟಕ ರಾಶಿಯವರು ಅಂತ ಹೇಳ್ಬೋದು. ಇಂಥ ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಕ್ಕಂಥದ್ದು. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಫೇಸ್ಬುಕ್ ನಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ, ಈ ತಿಂಗಳಲ್ಲಿ ನಿಮಗೆ ಏನೋ ಒಂಥರ ಆತ್ಮಬಲ ಅನ್ನುವಂಥದ್ದಿರುತ್ತೆ. ಆತ್ಮಬಲ, ಆತ್ಮಸ್ಥೈರ್ಯ, ದೈವ ಬಲ, ಏನೋ ಒಂದು ಮನೋಬಲ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆ ಮನೋಬಲದಿಂದ ಏನಾಗುತ್ತೆ, ಎಂತಹ ಇಕ್ಕಟ್ಟಿನ ಸ್ಥಿತಿಗತಿಗಳಿದ್ರು ಕೂಡ, ಎಂತಹ ಕಷ್ಟದ ಕೆಲಸಗಳಿದ್ರು ಕೂಡ, ಎಷ್ಟೇ ನೋವಿನ ಕೆಲಸಗಳಿದ್ರು ಕೂಡ ಅದನ್ನ ಸುಲಭವಾಗಿ ಮಾಡುವಂಥದ್ದು. ಕಾನ್ಫಿಡೆನ್ಸ್ ಲೆವೆಲ್ ಸಿಕ್ಕಾಪಟ್ಟೆ ಇರತಕ್ಕಂಥದ್ದು. ಆ ಕಾನ್ಫಿಡೆನ್ಸ್ ಇರಬೇಕು ಮನುಷ್ಯನಿಗೆ. ಇದ್ದಾಗ ಮಾತ್ರ ಎಂತಹ ಒಂದು ಪರ್ವತ ಇದ್ರೂ ಕೂಡ ಅದನ್ನ ಏರ್ತೀನಿ, ಅದನ್ನ ಮೆಟ್ಟಿ ನಿಲ್ತೀನಿ ಅನ್ನುವಂತಹ ಶಕ್ತಿ ಮನುಷ್ಯನಿಗೆ ಬರುತ್ತೆ. ಮಾನಸಿಕವಾಗಿ ಸ್ಥಿತಿವಂತರಾಗಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಇನ್ನು ಅಸಾಧ್ಯವಾಗಿರ್ತಕ್ಕಂಥ ಕೆಲಸಗಳು ಕೂಡ ಯಶಸ್ವಿಯಾಗಿ ಮಾಡ್ತಕ್ಕಂತಹ ಸನ್ನಿವೇಶಗಳಿದೆ. ಆದ್ರೆ ಸಹನೆ ಅನ್ನುವಂಥದ್ದು ಬೇಕು, ಆತುರ ಬೇಡ. ಏನೋ ಒಂದು ಆಗ್ತಾ ಇದೆ, ಕಾನ್ಫಿಡೆನ್ಸ್ ಇದೆ ಅಂತ ತಿಳ್ಕೊಂಡು ಆತುರ ಗೆಡುವಂಥದ್ದು ಬೇಡ, ಸಹನೆ ಕಳ್ಕೊಳ್ಳುವಂಥದ್ದು ಬೇಡ. ಬಹಳ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ, ಎಚ್ಚರಿಕೆಯಿಂದ ಅಳೆದು ತೂಗಿ ನೀವು ಕೆಲಸ ಮಾಡೋದ್ರಿಂದ ನೀವು ಏನು ಒಂದು ನಿರೀಕ್ಷೆ ಮಾಡಿರ್ತೀರಿ ಆ ನಿರೀಕ್ಷೆಗೂ ಮೀರಿ ನಿಮಗೊಂದು ಒಳ್ಳೆಯ ಫಲ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮ ಎಲ್ಲ ಕೆಲವೊಂದು ಸಮಸ್ಯೆಗಳಿಗೆ, ಗೊಂದಲಗಳಿಗೆ, ಆತುರಗಳಿಗೆ ಎಲ್ಲದಕ್ಕೂ ಒಂದು ಕಡಿವಾಣವನ್ನು ಹಾಕುವಂತಹ ಸನ್ನಿವೇಶಗಳು ನಿಮ್ಗೆ ಸಿಗುತ್ತೆ. ನಾಯಕತ್ವದ ಒಂದು ಗುಣಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ನೀವು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಬೆರೆತಿರುವಂತವ್ರು, ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥವ್ರು, ಸಭೆ ಸಮಾರಂಭಗಳು, ಸಂಘ ಸಂಸ್ಥೆಗಳು, ಇಂಥದ್ರಲ್ಲಿ ನೀವು ಒಡನಾಟ ತುಂಬಾ ಚೆನ್ನಾಗಿರ್ತಕ್ಕಂಥದ್ರಿಂದ ಮತ್ತು ಅದರಲ್ಲಿ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಬಹಳಷ್ಟು ಚುರುಕಾಗಿರ್ತಕ್ಕಂಥದ್ದು, ಜನಸೇವೆ ಮಾಡ್ತಕ್ಕಂಥದ್ದಕ್ಕೆ, ರಾಜಕಾರಣದಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದಕ್ಕೆ ಒಳ್ಳೆ ಅವಕಾಶ ಇದೆ. ಅದರ ಫಲವಾಗಿ ನಿಮಗೆ ಯಾವುದೋ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಅನಿರೀಕ್ಷಿತವಾಗಿರ್ತಕ್ಕಂತಹ ಧನಲಾಭ ಇದೆ. ಯಾವುದೋ ಒಂದು ಮೂಲದಿಂದ ಬಹಳ ದಿನಗಳಿಂದ ಕೂಡಿಟ್ಟಿರುವಂತ ದುಡ್ಡು ಸಡನ್ ಆಗಿ ನಿಮ್ಗೆ ಸಿಗ್ಬೋದು. ಯಾರಿಗೋ ಕೊಟ್ಟಿರುವಂತ ದುಡ್ಡು ನೀವು ನಿರೀಕ್ಷೆ ಮಾಡದೆ ನಿಮ್ಗೆ ಬಂದ್ಬಿಡ್ಬೋದು. ಈ ರೀತಿ ಯಾವುದೋ ಒಂದು ಮೂಲದಿಂದ ನಿಮ್ಗೆ ಸಹಾಯ ಸಿಗಬಹುದು. ಈ ರೀತಿಯಾಗಿ ನಿಮಗೆ ಅನುಕೂಲಕರವಾಗಿರತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಪದೇ ಪದೇ ಮನಸ್ಸನ್ನ ಬದಲಾಯಿಸಬಾರ್ದು. ನೀವು ಏನು ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರಿ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರಬೇಕು. ಯಾಕಂತಂದ್ರೆ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಾ, ಅವ್ರಿಗೆ ಕೊಡ್ಲಾ, ಈ ರೀತಿಯಾಗಿ ಪಾಸಿಟಿವ್ ನೆಗೆಟಿವ್ ಜಾಸ್ತಿ ಥಿಂಕ್ ಮಾಡ್ತಾನೋ ಕೂಡಬಾರ್ದು. ಎಸ್ ನೋ ಸಿಚುವೇಶನ್ ಇರಬಾರ್ದು. ಕಾನ್ಫಿಡೆನ್ಸ್ ಕರೆಕ್ಟ್ ಆಗಿರಬೇಕು. ಅಳೆದು ತೂಗಿ ಯೋಚನೆ ಮಾಡಬೇಕು. ನೀವು ಏನೇ ಹಣದ ವಹಿವಾಟು ಮಾಡ್ತಾ ಇದ್ದೀರಿ ಅಂತಂದ್ರೆ, ಸಾಲ ಕೊಡ್ತಾ ಇದ್ದೀರಾ, ಸಾಲ ಇಸ್ಕೊಂಡು ಹೋಗುವಂತ ವ್ಯಕ್ತಿ ಹೇಗೆ, ಅವನು ವಾಪಸ್ ಕೊಡ್ತಾನ, ಅವನ ಪ್ಯೂರಿಟಿ ಏನು, ಇದ್ರ ಬಗ್ಗೆ ಶ್ಯೂರಿಟಿಯನ್ನ ಇಟ್ಕೊಂಡು ನೀವು ವ್ಯವಹಾರವನ್ನ ಮಾಡ್ಕೋಬೇಕಾಗತ್ತೆ. ಸಡನ್ ಆಗಿ ನಂಬಿಡ್ತೀರಿ ನೀವು, ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಜೊತೆಗೆ ನೀವು ಸಾಲ ತರ್ತಾ ಇದ್ದೀರಾ, ಈ ಸಾಲದ ಬಡ್ಡಿ ಹೇಗಿದೆ, ಇದನ್ನ ನಾನು ವಾಪಸ್ ಹೇಗೆ ತೀರಿಸ್ತೀನಿ, ಯಾವ ರೀತಿ ನನ್ನ ಸ್ಥಿತಿಗತಿಗಳಿದೆ, ಇದನ್ನು ನೋಡ್ಕೋಬೇಕು. ನೀವು ಕ್ಷಣಿಕವಾಗಿರ್ತಕ್ಕಂಥ ವಿಚಾರವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸುದೀರ್ಘವಾಗಿರ್ತಕ್ಕಂಥ ಜೀವನದ ಭವಿಷ್ಯತ್ತಿನ ಬಗೆಗೆ ಯೋಚನೆ ಮಾಡಿಕೊಂಡು ವ್ಯವಹಾರ ವಹಿವಾಟುಗಳನ್ನ ಮಾಡ್ಕೊಂಡು
ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು, ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಮನೆ ಕಟ್ಟುವಂತಹ ಸನ್ನಿವೇಶಗಳು, ಮನೆ ಕೊಳ್ಳುವಂತಹ ಸನ್ನಿವೇಶಗಳು, ಸೈಟ್ ಕೊಳ್ಳುವಂತಹ ಸನ್ನಿವೇಶಗಳು, ಇಂತಹ ಒಂದು ಏನಾದ್ರೂ ಒಂದು ಬೆಲೆ ಬಾಳ್ತಕ್ಕಂತ ವಸ್ತುವನ್ನು ಖರೀದಿ ಮಾಡ್ತಕ್ಕಂತಹ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರತಕ್ಕಂತಹ ಫಲಗಳಿದೆ. ವಿದ್ಯಾರ್ಥಿಗಳು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕೂಡ ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಗೆ ಅದ್ಭುತವಾದ ಫಲಗಳಿದೆ, ಅದ್ಭುತವಾದ ಒಂದು ವಿಚಾರಗಳನ್ನ ನಿಮ್ಗೆ ತಿಳಿಸ್ತಕ್ಕಂಥದ್ದಿದೆ. ಅದಕ್ಕಿಂತ ಮುಂಚೆ ಅಷ್ಟೇ ಅದ್ಭುತವಾಗಿರತಕ್ಕಂತಹ ಒಂದು ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣವಾದಂತಹ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಉಳಿದಂತಹ ಫಲ ಕಟಕ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ, ನೋಡಿ, ಮದುವೆ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ದೀರಾ, ನೀವು ಮದುವೆ ವಯಸ್ಸಿಗೆ ಬಂದಿದ್ದೀರಾ, ಮದುವೆ ಬಗ್ಗೆ ಅಥವಾ ನಿಮ್ಮ ಮಕ್ಕಳ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಏನೋ ಒಂದು ಪ್ರೊಸೆಸ್ಗಳು ನಡೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಯಾವುದೋ ಒಂದು ಉತ್ತಮವಾಗಿರತಕ್ಕಂತಹ ಮಂಗಲ ಕಾರ್ಯಗಳಲ್ಲಿ, ವಿವಾಹದ ಕಾರ್ಯಗಳಲ್ಲಿ ನೀವು ಪ್ರಮುಖ ಪಾತ್ರ ವಹಿಸ್ತಕ್ಕಂತಹ ಸನ್ನಿವೇಶಗಳು ಕೂಡ ಕಂಡು ಬರುತ್ತೆ. ಪಾಲುದಾರಿಕೆ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥದ್ದು ಬೇಡ. ನಾನು ಈ ಹಿಂದೆನೂ ಬಹಳಷ್ಟು ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೀನಿ, ಈ ಪಾಲುದಾರಿಕೆ ವ್ಯವಹಾರ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವುದೂ ಒಂದು ಅಷ್ಟೊಂದು ಸುಲಭವಾಗಿ ನಿಮಗೆ ಫಲವನ್ನ ನೀಡೋದಿಲ್ಲ. ಏನೇ ಮಾಡಿದ್ರು ಕೂಡ ಸ್ವತಂತ್ರವಾಗಿ ಮಾಡಿ, ಅದರಿಂದ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಸಾಧ್ಯವಾದಷ್ಟು ಪ್ರಯಾಣ ಕಡಿಮೆ ಮಾಡಬೇಕು. ಸುಮ್ಮನೆ ಯಾರು ಕರಿತಾ ಇದ್ದಾರೆ ಅವ್ರ ಹಿಂದೆ ಹೋಗ್ಬಿಡೋದು, ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದು, ಇಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದು. ನೀವು ಯಾಕಂದ್ರೆ ಬಿಸಿ ಪರ್ಸನ್, ನೀವು ಈ ರೀತಿಯಾಗಿ ಜಾಸ್ತಿ ಕಾರ್ಯಕ್ರಮಗಳು, ಅದರಲ್ಲಿ ಏಪ್ರಿಲ್ ನಲ್ಲಿ ಅಂತೂ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಇರ್ತವೆ. ಮದುವೆ ಕಾರ್ಯಕ್ರಮಗಳು, ಇಲೆಕ್ಷನ್, ಅವು ಇವು ಅಂತ ಈ ರೀತಿ ಸಿಕ್ಕಾಪಟ್ಟೆ ಇರ್ತವೆ. ಆದ್ರೆ ಅದನ್ನ ಸ್ವಲ್ಪ ಲಿಮಿಟ್ ಮಾಡ್ಕೊಳ್ಳಿ. ಹೋಗೋದು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಆದ್ರೆ ನಿಮ್ಮ ಆರ್ಥಿಕ ಸ್ಥಿತಿಗತಿಯ ಮೇಲೆ ಪರಿಣಾಮಗಳನ್ನ ಬೀರಬಾರದು. ಇದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸ್ವಲ್ಪ ಉದ್ಯೋಗದಲ್ಲಿ ಒತ್ತಡ ಇರುತ್ತೆ, ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡ ಇರುತ್ತೆ. ಅದನ್ನ ಸೂಕ್ಷ್ಮವಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಸದೃಢದಿಂದ ಓದಲೇಬೇಕಾಗುತ್ತೆ. ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕಾಗುತ್ತೆ. ಮೊಬೈಲ್ ಕಡಿಮೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ಫಲಗಳು ನಿರೀಕ್ಷೆ ಮಾಡಬಹುದು. ಇನ್ನು ಆಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ವ್ಯಾಪಾರದಲ್ಲೂ ಕೂಡ ಒಳ್ಳೆ ಲಾಭ ಇರುತ್ತೆ. ಆಲ್ಮೋಸ್ಟ್ ವ್ಯಾಪಾರಸ್ಥರಿಗೆ ಶುಭಕಾರಕವಾಗಿರತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಕಲಾವಿದರಿಗೆ ಸ್ವಲ್ಪ ಅವಕಾಶಗಳು ಸಿಗುತ್ತೆ. ಈ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಸೋಷಿಯಲ್ ಮೀಡಿಯಾ, ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಕ್ಕಂತಹ ಕಲಾವಿದರಿಗೆ ಬಹಳಷ್ಟು ಒಳ್ಳೆ ಫಲಗಳನ್ನ ನಿರೀಕ್ಷೆ ಮಾಡಲಿಕ್ಕೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಉತ್ತಮವಾದಂತಹ ಫಲ ಇದೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆ ಪರಿಹಾರಗಳನ್ನ ತಿಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಏಪ್ರಿಲ್ ತಿಂಗಳ 12 ರಾಶಿಯವರ ಮಾಸಫಲದ ಲಿಂಕ್ ಸಿಗುತ್ತೆ. ಬೇಕಾಗಿರುವಂತಹ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಪರಿಹಾರ ಏನ್ ಮಾಡ್ಕೋಬೇಕಂತಂದ್ರೆ, ನೋಡಿ, ಶ್ರೀ ಕೃಷ್ಣನ ಆರಾಧನೆ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಸೂರ್ಯನಾರಾಯಣನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಬೆಳಗ್ಗೆ ತಕ್ಷಣ ಸ್ನಾನ ಮಾಡಿದ ತಕ್ಷಣವೇ ಸೂರ್ಯನ ದರ್ಶನವನ್ನ ಪಡ್ಕೊಳ್ಳತಕ್ಕಂತಹ ಪ್ರಯತ್ನವನ್ನ ಮಾಡಿ. ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಕುಲದೇವತಾ ಆರಾಧನೆಯನ್ನ ಮಾಡಿಕೊಳ್ತಕ್ಕಂಥದ್ದು ಕೂಡ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ. ಸಿಂಪಲ್ ಆಗಿರುವಂತಹ ಸುಲಭವಾದ ಪರಿಹಾರ ಇದಾಗಿರೋದ್ರಿಂದ ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಅನ್ನುವಂಥ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.